ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಭಗವಂತನ ವಿಶೇಷವಾದ ಆರಾಧನೆಯನ್ನು ಮಾಡಬೇಕು. ತದ್ವಾರ ಭಗವಂತನ ಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ಹೇಳಿದಂತಹ ಅನೇಕ ಮಾರ್ಗಗಳಲ್ಲಿ ಯಾವುದಾದರೂ ಒಂದು ಮಾರ್ಗವನ್ನು ಅನುಸರಿಸಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಮ್ಮ ಈ ಸನಾತನ ಧರ್ಮದ ಸಂಸ್ಕೃತಿ ಯಾವುದಿದೆಯೋ ಅದನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೂ ಸಹ ಇದನ್ನು ಹೇಳಿಕೊಡಬೇಕು. ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಅದು ನಾವು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಮಾಡುವಂತಹ ದೊಡ್ಡ ಉಪಕಾರ. ನಾವು ನಮ್ಮ ಮಕ್ಕಳಿಗೆ ಎಷ್ಟು ಆಸ್ತಿಯನ್ನು ಕೊಟ್ಟಿದ್ದೀವಿ, ಎಷ್ಟು ಜಮೀನು ಕೊಟ್ಟಿದ್ದೀವಿ ಅನ್ನೋದೆಲ್ಲ ಮುಖ್ಯ, ಎಷ್ಟು ಸಂಸ್ಕಾರವನ್ನು ಕೊಟ್ಟಿದ್ದೀವಿ ಅನ್ನೋದೇ ತುಂಬ ಮುಖ್ಯ. ಹಾಗಾಗಿ ಇಂತಹ ಈ ಸನಾತನ ಧರ್ಮ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೂ ಸಹ ಹೇಳಿಕೊಡಬೇಕು. ಇದೇ ನಾವು ಅವರಿಗೆ ಮಾಡತಕ್ಕಂತಹ ದೊಡ್ಡ ಉಪಕಾರ. ಬೇರೆ ಆಸ್ತಿ ಗೀಸ್ತಿ ಅದೆಲ್ಲ ಆಮೇಲೆ, ದೊಡ್ಡ ಉಪಕಾರ ಇದು. ಈ ಸಂಸ್ಕಾರ ಅನ್ನೋದಿದ್ದರೆ ನಾವು ಮಕ್ಕಳಿಗೆ ಕೊಡುವಂತಹ ಆಸ್ತಿ ಆಗಲಿ ಬೇರೆ ಯಾವುದಾದ್ರೂ ಸಫಲವಾಗುತ್ತೆ. ಈ ಸಂಸ್ಕಾರ ಇಲ್ಲದೆ ಇದ್ದರೆ ಅಂತಹ ವ್ಯಕ್ತಿಯಲ್ಲಿ ನಮ್ಮ ಕೈ ಆಸ್ತಿಯನ್ನು ಇಟ್ಟರೆ ಅದೆಲ್ಲ ಒಂದಷ್ಟು ದಿವಸ ಆಗೋಗುತ್ತೆ, ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೂ ಸಹ ಉತ್ತಮವಾದ ಸಂಸ್ಕಾರವನ್ನು ಹೇಳಿಕೊಡಬೇಕು ಎಲ್ಲರೂ ಸಹ. ತದ್ವಾರ ಎಲ್ಲರೂ ಶ್ರೇಯೋವಂತರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಜಗದ್ಗುರು ಶ್ರೀಮದ್ ಆದ್ಯಶಂಕರಾಚಾರ್ಯರು ನಮ್ಮ ದೇಶದಲ್ಲಿ ಅವತಾರ ಮಾಡಿ ಎಲ್ಲರಿಗೂ ಸಹ ಧರ್ಮ ಮಾರ್ಗವನ್ನು ತೋರಿಸಿದರು. ಅವರ ಅವತಾರ ಆಗಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ನಾವೆಲ್ಲೂ ಸಹ ಇಂತಹ ಒಂದು ಧರ್ಮಾನುಷ್ಠಾನವನ್ನು ನೋಡಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಇವತ್ತಿನ ದಿವಸ ನಾವು ವೇದ ಮಂತ್ರಗಳನ್ನು ಕೇಳ್ತಾ ಇದ್ದೀವಿ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ, ಅನೇಕ ಕ್ಷೇತ್ರಗಳನ್ನು ನೋಡ್ತಾ ಇದ್ದೀವಿ, ಒಂದು ಉತ್ತಮವಾದಂತಹ ಸಂಸ್ಕೃತಿಯನ್ನು ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಏಕಮಾತ್ರ ಕಾರಣ ಜಗದ್ಗುರು ಶ್ರೀಮದ್ ಆದ್ಯಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರ ವಿಷಯದಲ್ಲಿ ಎಲ್ಲರೂ ಸಹ ಅತ್ಯಂತ ಶ್ರದ್ಧಾಳುಗಳಾಗಿರಬೇಕು, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇವತ್ತಿನ ದಿವಸ ಇಲ್ಲಿ ಅತ್ಯಂತ ಶಾಸ್ತ್ರೀಯವಾಗಿ ಈ ನವಚಂಡಿಕಾ ಹೋಮವು ಸಂಪೂರ್ಣವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ಗುರುಗಳು ಇಲ್ಲಿಗೆ ಬರಬೇಕು. ಪೂರ್ಣಾಹುತಿಯ ಸಮಯದಲ್ಲಿ ಗುರುಗಳು ಯಾವಾಗ ಬಂದರೆ ಆವಾಗಲೇ ನಾವು ಹೋಮವನ್ನು ಮಾಡ್ತೀವಿ ಅಂತ ವಿಶೇಷವಾಗಿ ರಾಘವೇಂದ್ರ ಭಟ್ರು ಮತ್ತು ಅವರ ಪರಿವಾರದ ಎಲ್ಲರೂ ಸಹ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು. ಆವಾಗ ನಾವು ಇವತ್ತಿನ ದಿವಸ ಇದು ವಿಶೇಷವಾದಂತಹ ಒಂದು ದಿವಸ, ಈ ಶುಕ್ರವಾರವೂ ಸಹ ವಿಶೇಷವಾಗಿ ಬಂತು. ಹಾಗಾಗಿ ಈ ದಿವಸ ಮಾಡಿ ಅಂತ ನಾನು ಸೂಚನೆ ಮಾಡಿದ್ದೆ. ಅದರಂತೆ ಇವತ್ತಿನ ದಿವಸ ನೀವು ಇದನ್ನು ಮಾಡಿದಿರಿ. ನಿಮ್ಮ ಅತ್ಯಂತ ಭಕ್ತಿಪೂರ್ಣವಾದಂತಹ ಪ್ರಾರ್ಥನೆಯನ್ನು ಅಂಗೀಕರಿಸಿ ಇವತ್ತಿನ ದಿವಸ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದು ನಿಮ್ಮೆಲ್ಲರ ಈ ಭಕ್ತಿಯನ್ನು ನೋಡಿ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೇಶ್ವರರ ಮತ್ತು ನಮ್ಮ ಗುರುಗಳ ಪೂರ್ಣವಾದ ಅನುಗ್ರಹವು ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ನಿಮಗೆಲ್ಲರಿಗೂ ಸಹ ವಿಶೇಷವಾದಂತಹ ಶ್ರೇಯಸ್ಸುಂಟಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ನೀವು ಅದರಲ್ಲೂ ರಾಘವೇಂದ್ರ ಭಟ್ರು ವಿಶೇಷವಾಗಿ ಜ್ಯೋತಿಷ್ಯವು ಅನೇಕ ಜನರಿಗೆ ಅವರವರ ಸಮಸ್ಯೆಗಳು ಬಂದಾಗ ಅನೇಕ ಪರಿಹಾರಗಳನ್ನು ಸೂಚನೆ ಮಾಡಿದರು. ಅವರ ಈ ವೈದಿಕ ವಿದ್ಯಾಭ್ಯಾಸದ ಆರಂಭವು ಶೃಂಗೇರಿ ಶಾರದಾ ಪೀಠದ ಪಾಠಶಾಲೆಯಲ್ಲಿ ಆಯಿತು. ಅಲ್ಲಿ ಆ ಪಾಠಶಾಲೆಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಆರಂಭ ಮಾಡಿದಿರಿ. ಅಮ್ಮನವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇವತ್ತಿನ ದಿವಸ ಇಂತಹ ಒಂದು ಸ್ಥಿತಿಗೆ ಬಂದಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ನಿಮಗೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನೀವು ಮುಖ್ಯವಾಗಿ ನೀವು ಯಾರಿಗೆ ಈ ಶಾಸ್ತ್ರೀಯವಾಗಿ ಯಾರಿಗೆ ನೀವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀರೋ ನಿಮ್ಮ ಈ ಮಾರ್ಗದರ್ಶನವು ಸಫಲವಾಗಲಿ. ನಿಮ್ಮ ವಾಕು ಯಾರಿಗೆ ನೀವು ಮಾರ್ಗದರ್ಶನ ಮಾಡ್ತೀರೋ ನಿಮ್ಮ ವಾಕು ಸಫಲವಾಗಲಿ, ಅದರಿಂದ ಅವರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಿಮ್ಮ ಪರಿವಾರದವರೆಲ್ಲರಿಗೂ ಸಹ ಇವತ್ತಿನ ದಿವಸ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಗುರುಭಕ್ತಿ ಮತ್ತು ಈ ಒಂದು ಧಾರ್ಮಿಕ ಶ್ರದ್ಧೆ ನಿಮ್ಮ ಮನೆಯಲ್ಲಿ, ನಿಮ್ಮ ಪರಿವಾರದಲ್ಲಿ ಇದೇ ರೀತಿಯಾಗಿ ಮುಂದುವರಿಯಲಿ. ಅದರಿಂದ ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಇಲ್ಲಿಗೆ ಬಂದಿರತಕ್ಕಂಥ ಈ ಸುತ್ತಮುತ್ತಲಿನ ಪ್ರಾಂತದ ಸಮಸ್ತ ಆಸ್ತಿಕ ಮಹಾಜನರು, ಅನೇಕ ಜನರು ಇವತ್ತಿನ ದಿವಸ ಇಲ್ಲಿ ಉಪಸ್ಥಿತರಿದ್ದಾರೆ.
ಅವರೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಾ ಈ ಭಾಷಣವನ್ನು ಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ